ಆತ್ಮೀಯರೇ ನಮಸ್ಕಾರ. ನಾವು ಕಳೆದ ಅವಧಿಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಮೊದಲನೇ ಒಂದು ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ ಈ ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರುವಂತೆ 1.1, 1.2 ಮತ್ತು 1.3 ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಮನೋವಿಜ್ಞಾನದ ವಿಧಾನಗಳು ಮೆಥಡ್ಸ್ ಆಫ್ ಸೈಕಾಲಜಿ ಅಂತ ಏನದಲ್ಲ ಈ ಭಾಗದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಈಗಾಗಲೇ 9 ವಿಧಾನಗಳ ಕುರಿತು ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ, ಸಹಸಂಬಂಧ ವಿಧಾನ, ಕ್ಷೇತ್ರಾಧ್ಯಯನ ಮತ್ತು ಕೊನೆಯ ಅವಧಿಯಲ್ಲಿ ನಾವು ಚಿಕಿತ್ಸಕ ವಿಧಾನ ಅಥವಾ ಚಿಕಿತ್ಸಾ ವಿಧಾನ ಕ್ಲಿನಿಕಲ್ ಮೆಥಡ್ ಕುರಿತು ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡಿದ್ವಿ. ಇವತ್ತು ಈ ವಿಧಾನಗಳಲ್ಲಿ ನಾವು ಅಭ್ಯಾಸ ಮಾಡುತ್ತಿರುವಂತ ಕೊನೆಯ ಒಂದು ವಿಧಾನ ಮಂಪರು ವಿಧಾನ ಅಂತ ಹೇಳಿ ಬರ್ತದೆ. ಈ ಮಂಪರು ವಿಧಾನಕ್ಕೆ ನಾವು ನಾರ್ಕೋಟಿಕ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಒಂದು ಹೆಸರನ್ನ ನೀವು ಇದು ಇಂಗ್ಲಿಷ್ ನಲ್ಲಿ ಅದನ್ನ ಬರ್ಕೊಳ್ರಿ, ನಾರ್ಕೋಟಿಕ್ ಮೆಥಡ್ ಅಂತೇಳಿ. ನಾರ್ಕೋಟಿಕ್ ಮೆಥಡ್ ಇದನ್ನ ತಾವು ಬರೆದಿಟ್ಕೊಳ್ಬೇಕು. ಆಮೇಲೆ ಈ ಒಂದು ವಿಧಾನದ ಕುರಿತು ಇವತ್ತು ನಾವು ಡೀಟೇಲ್ ಆಗಿ ಅಭ್ಯಾಸ ಮಾಡೋಣ. ಈ ಒಂದು ವಿಧಾನದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ತಿಳಿದುಕೊಳ್ಬೇಕು ಅನ್ನೋದನ್ನ ಮೊದಲು ನೋಡ್ಕೊಂಡು ಆಮೇಲೆ ಒಂದು ವಿಭಾಗದ ಕುರಿತು ನಾವು ತಿಳಿತಾ ಹೋಗೋಣ. ಮೊದಲನೇದು ನೋಡ್ರಿ, ಪರಿಚಯ ಇಂಟ್ರೊಡಕ್ಷನ್ ಅನ್ನ ಅಭ್ಯಾಸ ಮಾಡೋಣ. ಅದಾದ್ಮೇಲೆ ನಾರ್ಕೋಟಿಕ್ ಅಥವಾ ಮಂಪರು ವಿಧಾನದ ಅರ್ಥವನ್ನು ನೋಡ್ಕೊಳ್ಳೋಣ, ಮಂಪರು ವಿಧಾನದ ಉದ್ದೇಶಗಳು, ಆಮೇಲೆ ಮಂಪರು ವಿಧಾನದ ಹಂತಗಳು, ಅದನ್ನ ಯಾವ್ಯಾವ ಕ್ಷೇತ್ರದ ಸಲುವಾಗಿ ಅಥವಾ ಯಾವ ಒಂದು ಅಂಶದ ಸಲುವಾಗಿ ಅದನ್ನ ಬಳಕೆ ಮಾಡ್ತಾರ, ಉಪಯೋಗಗಳು ಏನಿದಾವ ಅದನ್ನ ನೋಡೋಣ. ಆಮೇಲೆ ಅದರ ಲಾಭಗಳು, ಅದರ ದೋಷಗಳು ಮತ್ತು ಕೊನೆಗೆ ಸಮಾರೋಪ. ಇಷ್ಟ ಅಂಶಗಳನ್ನ ಮಂಪರು ವಿಧಾನದ ಕುರಿತು ನಾವು ಮಾಡ್ಬೇಕಾಗಿದೆ. ಮೊದಲನೇದು ನೋಡ್ರಿ, ಪರಿಚಯ ಇಂಟ್ರೊಡಕ್ಷನ್ ಏನದಲ್ಲ ಇದನ್ನ ನೋಡ್ಕೊಂಡು ಆಮೇಲೆ ಅದರ ಅರ್ಥವನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ, ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಬಹಳಷ್ಟು ವಿಧಾನಗಳನ್ನ ನಾವು ಉಪಯೋಗಿಸ್ತೀವಿ. ಅಂಥದ್ರಲ್ಲಿ ಈ ಒಂದು ವಿಧಾನ ಏನದಲ್ಲ ಮಂಪರು ವಿಧಾನ ಅಂತ, ಇದು ಒಂದು ಆರಂಭದಲ್ಲಿ ಬಳಸುವಂತ ಒಂದು ಪ್ರಮುಖ ವಿಧಾನ ಆಗಿತ್ತು ಹೇಳ್ತಾ. ಸೊ ಈ ವಿಧಾನವನ್ನು ಮುಖ್ಯವಾಗಿ ನಾವು ಎದಕ್ಕೆ ಅಭ್ಯಾಸ ಮಾಡ್ತೇವೆ ಅಂದ್ರೆ, ಅಚೇತನ ಮನಸ್ಸಿನ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಈ ವಿಧಾನವನ್ನ ಬಳಕೆ ಮಾಡ್ಕೊಳ್ತಾರ. ಎರಡು ಅಂಶಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಂಪರು ವಿಧಾನ ಏನದಲ್ಲ ಇದು ಮನೋವಿಜ್ಞಾನದ ವಿಧಾನಗಳಲ್ಲಿ ಒಂದಾಗ್ಯದ. ಆಮೇಲೆ ಇದನ್ನ ಆರಂಭದ ಕಾಲಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತಿತ್ತು. ಮತ್ತು ಎದರ ಸಲುವಾಗಿ ಬಳಸಲಾಗ್ತಿತ್ತು ಅಂದ್ರೆ, ಅಚೇತನ ಮನಸ್ಸಿನ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಈ ವಿಧಾನವನ್ನ ಬಳಸಲಾಗ್ತಿತ್ತು. ಇದರ ಅರ್ಥ ಮಂಪರು ವಿಧಾನ ತಂದ ಕೂಡಲೇ ಇದೊಂದು ಆಕ್ಚುಲಿ ಹೊಸದಾದ ಒಂದು ಮೆಥಡ್ ಇರೋದ್ರಿಂದ ವಿಧಾನ ಅಂದ್ರೆ ನೀವು ಕಲೀಲಿಕ್ಕೆ ಹೊಸ ಮೆಥಡ್, ಆದ್ರೆ ಬಳಕೆಯಲ್ಲಿ ಇರೋದು ಅತ್ಯಂತ ಹಳೆಯ ಒಂದು ವಿಧಾನ ಇದೆ. ಓಕೆ, ಸೊ ಮಂಪರು ವಿಧಾನ ಅಂತಂದ್ರೆ ವ್ಯಕ್ತಿಗೆ ಸ್ವಲ್ಪ ಪ್ರಮಾಣದ ಮಂಪರು ಅಂತಂದ್ರೆ ಮದ್ದು ಬರುವಂತದ್ದು, ಅಂದ್ರ ಅರೆ ನಿದ್ರಾವಸ್ಥೆಗೆ ಹೋಗುವಂತ ಒಂದು ಔಷಧವನ್ನು ಕೊಡ್ತಾರ. ಅದಕ್ಕೆ ನಾರ್ಕೋಟಿಕ್ ಔಷಧಿ ಅಂತ ಹೇಳಿ ಕರೀತಾರ. ಸೊ ವ್ಯಕ್ತಿಗೆ ಸ್ವಲ್ಪ ಪ್ರಮಾಣದ ಮಂಪರು ಔಷಧಿಗಳನ್ನು ನೀಡಿ ಅವನನ್ನು ಅರ್ಧಚೇತನ ಅಥವಾ ನಿದ್ರಾ ಸಮಾನ ಸ್ಥಿತಿಗೆ ತಂದು ಅವನಲ್ಲಿ ಅಡಗಿರುವ ಆಲೋಚನೆಗಳನ್ನ, ನೆನಪುಗಳನ್ನ ಮತ್ತು ಭಾವನೆಗಳನ್ನ ಹೊರ ತೆಗೆದುಕೊಳ್ಳುವಂತಹ ಒಂದು ವಿಧಾನ ಏನದಲ್ಲ ಇದಕ್ಕೆ ನಾವು ಮಂಪರು ವಿಧಾನ ಅಂತ ಹೇಳಿ ಕರಿತೀವಿ. ಮಂಪು ಬರೋದು ಅಂದ್ರೆ ಹೆಚ್ಚು ಕಡಿಮೆ ಅರೆ ನಿದ್ರಾವಸ್ಥೆ ಹಿಂಗಿರ್ತೀವಲ್ಲ ಆ ರೀತಿ ಈ ಕಡೆ ನಿದ್ರೆನೂ ಮಾಡಂಗಿಲ್ಲ, ಈ ಕಡೆ ಎಚ್ಚರು ಇರಂಗಿಲ್ಲ. ಆ ಸ್ಥಿತಿಗೆ ತಂದು ಅವನಲ್ಲಿರುವಂತ ಭಾವನೆಗಳನ್ನ, ಆಲೋಚನೆಗಳನ್ನ ಇವನ್ನೆಲ್ಲಾನು ಹೊರಗೆ ತೆಗೆಯುವಂತ ವಿಧಾನ ಏನದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಂಪರು ವಿಧಾನ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ನ ಆಸ್ ಇಟ್ ಇಸ್ ತಾವು ಬರ್ಕೊಳ್ಳೋದನ್ನ ಮರಿಬಾರ್ದು. ಇನ್ ನೆಕ್ಸ್ಟ್ ನೋಡ್ರಿ, ಇದ್ರ ಉದ್ದೇಶಗಳೇನು, ಯಾವ ಉದ್ದೇಶದ ಸಲುವಾಗಿ ಮಂಪರು ವಿಧಾನವನ್ನ ಮನೋವಿಜ್ಞಾನದಲ್ಲಿ ಬಳಸಲಾಗ್ತದೆ ಅನ್ನೋದು ನೋಡ್ರಿ. ಮೊದಲನೇದು ಅಚೇತನ ಮನಸ್ಸಿನ ಅಧ್ಯಯನ. ಯಾಕಂದ್ರೆ ನಾವು ಇಲ್ಲಿ ತನಕ 9 ಅಧ್ಯಯನಗಳನ್ನ ಏನೇನ್ ಮಾಡಿದೇವಲ್ಲ ಅಥವಾ ವಿಧಾನಗಳನ್ನ ಏನೇನು ಅಧ್ಯಯನ ಮಾಡಿದೇವಲ್ಲ, ಆ ವಿಧಾನಗಳೆಲ್ಲವೂ ಕೂಡ ನಮ್ಮ ಜೊತೆಗೆ ಸಮಾನ ಮನಸ್ಕರೊಂದಿಗೆ ಅಥವಾ ಸಾಮಾನ್ಯ ಸ್ಥಿತಿಯಲ್ಲಿರುವಂತ ವ್ಯಕ್ತಿಯ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಮಾಡಿದೀವಿ. ಈವನ್ ಚಿಕಿತ್ಸಾ ವಿಧಾನದಾಗೂ ಕೂಡ ಆ ವ್ಯಕ್ತಿ ನಾರ್ಮಲ್ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಏಕಾಂಗಿತನವನ್ನ ಅನುಭವಿಸಿ ಡಿಪ್ರೆಷನ್ ಒಳಗಾಗಿರ್ತ ವ್ಯಕ್ತಿಯನ್ನ ನಾವು ಅಧ್ಯಯನ ಮಾಡ್ತೀವಿ. ಬಟ್ ಇದು ಟೋಟಲಿ ಡಿಫ್ರೆಂಟ್ ಅದ. ಈ ವಿಧಾನ ಏನದಲ್ಲ, ಈ ವಿಧಾನ ಅವು ನೈಜವಾಗಿ ನಮ್ಗೆ ಯಾವುದೇ ವಿಷಯಗಳನ್ನ ಹೇಳಂಗಿಲ್ಲ. ಚಿಕಿತ್ಸಕ ವಿಧಾನದಾಗ ಅಟ್ಲೀಸ್ಟ್ ಅವನನ್ನ ಆ ಮೆಥಡ್ದಲ್ಲಿ ಸೈಕಿಯಾಟ್ರಿಸ್ಟ್ ಅವನಲ್ಲಿ ಇರುವಂತ ವಿಷಯಗಳನ್ನ ಹೊರಗೆ ತೆಗಿತಾನ. ಅವನ ಜೊತೆಗೆ ಆತ ಮಿಂಗಲ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತಾನ. ಬಟ್ ಈ ವಿಧಾನದಾಗ ಹಂಗಿಲ್ಲ. ಈತನನ್ನ ಆ ವ್ಯಕ್ತಿಯನ್ನ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಅವನ ಮನುಷ್ಯನಾಗ ಏನದಲ್ಲ ಅದು ಅವನು ಎಚ್ಚರದ ಸಮಯದಲ್ಲಿ ತೆಗೆದಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ಈ ವಿಧಾನವನ್ನು ಬಳಸ್ತಾರ. ಒಂದು ಜಾಗೃತ ಅವಸ್ಥೆಯಲ್ಲಿ ಆತ ಸತ್ಯಗಳನ್ನ ಹೇಳಲಾರದೆ ಇರುವಂತ
ಸಂದರ್ಭದಲ್ಲಿ ಅವನನ್ನ ಅಜಾಗೃತ ಅವಸ್ಥೆಗೆ ಕಳಿಸಿ ಅಲ್ಲಿ ಅವನೇನ್ ಮಾಡ್ಬೇಕಂದ್ರೆ ಅಜಾಗೃತಿ ಅಂದ್ರೆ ಅರೆ ಜಾಗೃತಿ ಅಂತ ಹೇಳಿ ಕರಿತೀವಿ. ಸೊ ಆ ಸ್ಥಿತಿಗೆ ಕಳಿಸಿ ಅವನಲ್ಲಿರುವಂತ ಅಥವಾ ಅವನಲ್ಲಿ ಅಡಗಿರುವಂತಹ ಹುದುಗಿರುವಂತ ಅನೇಕ ಭಾವನೆಗಳನ್ನ ಮತ್ತು ಕೆಲವೊಂದಿಷ್ಟು ಹೇಳಲಾರದೆ ಇರುವಂತ ವಿಷಯಗಳನ್ನೆಲ್ಲ ಹೊರತೆಗೆಯುವಂತ ಕೆಲಸ ಮಾಡ್ಬೇಕಾಗಿದೆ. ಸೊ ಅಚೇತನ ಮನಸ್ಸಿನ ಅಧ್ಯಯನ ಇಲ್ಲಿ ನಡೀತದೆ. ಎರಡನೇದು ದಮನಗೊಂಡ ಅಥವಾ ಒತ್ತಡದಲ್ಲಿಟ್ಟ ಆಲೋಚನೆಗಳು ಮತ್ತು ಭಾವನೆಗಳನ್ನ ಹೊರತೆಗೆಯೋದು. ಈಗ ಕೆಲವೊಂದ್ಸಲ ಏನಾಗ್ತದೆ, ಈ ಸ್ಥಿತಿಗೆ ಯಾರು ಹೋಗಿರ್ತಾರಲ್ಲ ಅವರು ಯಾವ ವಿಷಯವನ್ನು ಕೂಡ ಹೊರಗೆ ಬಿಡಂಗಿಲ್ಲ, ಎಲ್ಲಾನು ಒಳಗೆ ಇಟ್ಕೊಂಡು ಕೂತಿರ್ತಾರ. ಸೊ ಅದು ಪ್ರೆಷರ್ ಹೆಚ್ಚಾಗಿ ಆ ಸ್ಥಿತಿಗೆ ಹೋಗ್ಬಿಡ್ತಾರೆ. ಮತ್ತೆ ಆ ನೆನಪುಗಳು ಹೆಂಗಿರ್ತಾವ ಅಂದ್ರೆ ಅವ್ರ ಮೈಂಡ್ ಮ್ಯಾಗ ಪ್ರಭಾವ ಬೀರಿರ್ತಾವ. ಸಾಕಷ್ಟು ಅವ್ರ ವರ್ತನೆಯಲ್ಲಿ ಬದಲಾವಣೆ ಬಂದಿರ್ತಾವ. ಬಟ್ ಯಾರ ಮುಂದೂ ಕೂಡ ಅವ್ರು ಹೇಳ್ತಿರಂಗಿಲ್ಲ. ಸೊ ಅಂತ ಮನಸ್ಸಿನಲ್ಲಿ ಒತ್ತಡದಲ್ಲಿಟ್ಟ ಆಲೋಚನೆಗಳನ್ನ ಮತ್ತು ಭಾವನೆಗಳನ್ನ ಇವೇನಲ್ಲ ಇದನ್ನ ಹೊರಗೆ ತೆಗೆಯುವಂತ ಕೆಲಸವನ್ನ ಇದು ಮಾಡ್ತದ. ಆ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತದ. ಮೂರನೇದು ವ್ಯಕ್ತಿ ಸಾಮಾನ್ಯ ಸ್ಥಿತಿಯಲ್ಲಿ ಹೇಳಲಾಗದ ಭಾವನೆಗಳು. ವ್ಯಕ್ತಿ ಸಾಮಾನ್ಯ ಸ್ಥಿತಿಯಲ್ಲಿ ಹೇಳಲಾಗದ ಭಾವನೆಗಳನ್ನ ವ್ಯಕ್ತಪಡಿಸಲು ಸಹಾಯ ಮಾಡುವ ಉದ್ದೇಶವನ್ನ ಇದು ಹೊಂದಿದೆ. ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮದು ಇಲ್ಲಿ ಇದು ಹೆಂಗಿರ್ತದಂದ್ರೆ ಮೆಮರಿ ಬಹಳಷ್ಟು ಘಟನೆಗಳು ಎಲ್ಲಾನು ಕೂಡ ನಿಮಗೆಲ್ಲಾನು ಕೂಡ ಕಾನ್ಸಿಯಸ್ ಮೈಂಡ್ನಾಗ ಇರ್ತಾವ. ತಿಳಿತಾ? ಕಾನ್ಸಿಯಸ್ ಮೈಂಡ್ದಾಗ 3 ಭಾಗಗಳು ಇರ್ತಾವ. ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್ ಅಂತೇಳಿ. ಸೊ ಇಲ್ಲಿ ಜಾಗೃತ ಅವಸ್ಥೆದಾಗ ನಮಗೆ ಹೆಚ್ಚಿನ ಎಲ್ಲಾ ನೆನಪುಗಳು ಇರ್ತಾವ. ಆಮೇಲೆ ಯಾವಾಗ ದಿನ ಕಳೆದಂತೆ ಆ ವಿಷಯಗಳು ಇಲ್ಲಿ ಸಬ್ ಕಾನ್ಸಿಯಸ್ ಅರೆ ಪ್ರಜ್ಞಾವಸ್ಥೆಗೆ ಹೋಗ್ತಾವ. ಇದು ಪ್ರಜ್ಞಾವಸ್ಥೆ, ಇದು ಅರೆ ಪ್ರಜ್ಞಾವಸ್ಥೆ ಮತ್ತು ಇಲ್ಲಿಂದ ಇದು ಪ್ರಜ್ಞಾವಿಹೀನಾವಸ್ಥೆ ಅಂತ ಹೇಳಿ ಇರ್ತದೆ. ಸೊ ಇಲ್ಲೇನು ನಾವು ಪೇಷಂಟ್ಗಳನ್ನ ಸ್ಟಡಿ ಮಾಡ್ತೀವಲ್ಲ, ಅವ್ರ ಹೆಚ್ಚಾನೆಚ್ಚ ಭಾವನೆಗಳು ಎಲ್ಲಾನು ಕೂಡ ಇಲ್ಲಿ ಮತ್ತು ಇಲ್ಲಿನ ಇರ್ತಾವ. ಸೊ ಇಲ್ಲಿ ಇರುವಂತ ಭಾವನೆಗಳನ್ನ ಅವತನ್ನ ಈ ಸ್ಥಿತಿಗೆ ತರುವಂತ ಕೆಲಸವನ್ನ ಯಾರು ಮಾಡ್ತಾರೆ ಹೇಳ್ರಿ? ಡಾಕ್ಟರ್ಸ್ ಮಾಡ್ತಾರೆ. ಯಾರು? ಮಂಪರ ವಿಧಾನವನ್ನ ಬಳಸುವಂತ ಡಾಕ್ಟರ್ಸ್ ಏನಿರ್ತಾರಲ್ಲ, ಮನೋವಿಜ್ಞಾನಿಗಳು, ಅವರು ಈ ಕೆಲಸವನ್ನ ಮಾಡ್ತಾರ ತಂದಂಗ. ಓಕೆ. ಇನ್ನ ಈ ವಿಧಾನದ ಕ್ರಮಗಳು ಅಥವಾ ಪ್ರಕ್ರಿಯೆ ಏನದಲ್ಲ ಅದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನಡೀತದ ಅಂದ್ರೆ ಮಂಪರು ವಿಧಾನದಾಗ ನೀವು ಸಿನಿಮಾದಾಗೆಲ್ಲ ನೋಡಿರ್ಬೋದು, ಫಿಲ್ಮ್ದಾಗೆಲ್ಲ ತಗೊಂಡಿರ್ತಾರ ಕೆಲವೊಂದಿಷ್ಟು ಸಂದರ್ಭದಾಗ. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡ್ತಾರ ಅಂದ್ರೆ ಮೊದಲನೇ ಒಂದು ಹಂತದಾಗ ವ್ಯಕ್ತಿಯನ್ನ ಅಂದ್ರೆ ಸಬ್ಜೆಕ್ಟ್, ಇಲ್ಲಿ ಕೆಲವೊಂದ್ಸಲ ವಿಷಯ ಅಂತ ಹೇಳಿ ಬರ್ತದೆ. ವಿಷಯ ತಂದ ಕೂಡಲೇ ಸಬ್ಜೆಕ್ಟ್, ವ್ಯಕ್ತಿ, ಪೇಷಂಟ್ ಈ ರೀತಿ ತಿಳ್ಕೊಳ್ಬೇಕು. ವ್ಯಕ್ತಿಯನ್ನು ಶಾಂತ ಮತ್ತು ಆರಾಮದಾಯಕ ಸ್ಥಳದಲ್ಲಿ ಅವನನ್ನ ಕುಳಿಸಲಾಗ್ತದೆ ಅಥವಾ ಬೆಡ್ ಮೇಲೆ ಅವನನ್ನ ಮಲಗಿಸಲಾಗ್ತದೆ. ಅವನಿಗೆ ಕಂಫರ್ಟ್ ಫೀಲ್ ಆಗುವಂಗ ಅವನನ್ನ ನೋಡ್ಕೊಳ್ಬಹುವಂತ ಜವಾಬ್ದಾರಿ ಆ ಒಂದು ಟೀಮ್ದ ಇರ್ತದೆ. ಯಾರು ಹೇಳ್ರಿ? ಮನೋವಿಜ್ಞಾನಿಗಳ ಟೀಮ್ದ ಇರ್ತದೆ. ಸೊ ಅವನನ್ನ ಆರಾಮಾಗಿ ಬೆಡ್ ಮೇಲೆ ಮಲಗಿಸ್ತಾರ ಅಥವಾ ಆರಾಮಾಗಿ ಕೂಡಿಸ್ತಾರೋ. ಅದಾದ ಕೂಡಲೇ ಎರಡನೇ ಹಂತದಾಗ ಏನ್ ಮಾಡ್ತಾರಂದ್ರೆ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಸ್ವಲ್ಪ ಪ್ರಮಾಣದ ಅಂದ್ರೆ ಇಲ್ಲಿ ಅಬ್ಸರ್ವೇಷನ್ದಾಗ ಸ್ವಲ್ಪ ಪ್ರಮಾಣದ ನಾರ್ಕೋಟಿಕ್ ಔಷಧಿಯನ್ನ ನೀಡಲಾಗ್ತದೆ. ಸ್ವಲ್ಪ ಪ್ರಮಾಣ ಕೊಟ್ರೆ ಏನಾಗ್ತದೆ ಹೇಳ್ರಿ? ಅವ್ ಪೂರ್ತಿ ಇದಾಗಂಗಿಲ್ಲ, ಏನ್ ಹೇಳ್ರಿ? ನಿದ್ರೆಗೆ ಹೋಗಂಗಿಲ್ಲ. ಸ್ವಲ್ಪ ನಿದ್ದೆ ಬಂದಂಗ ಆಗ್ತದ. ಸ್ವಲ್ಪ ಎಚ್ಚರ ಇರ್ತಾರ. ಹಿಂಗ ಮುಖಕ್ಕೆಲ್ಲ ಹಿಂಗ ಹೊಡೆದು ಮಾತಾಡಿಸಿದಾಗ ಅವ್ನು ಸ್ವಲ್ಪ ಹೇಳ್ತಿರ್ತಾನೆ, ಏನ್ರ ಕೇಳಿದ್ ಹೇಳ್ತಾನೆ. ಬಟ್ ಅವ್ನಿಗೆ ಗೊತ್ತಿರಂಗಿಲ್ಲ ನಾ ಹೇಳ್ತಿದ್ದಾನ ಅನ್ನೋದು. ಆ ಸ್ಥಿತಿಯಲ್ಲಿ ಆತನನ್ನ ಕರೀತಾರ. ಆಮೇಲೆ ವ್ಯಕ್ತಿ ನಿದ್ರಾ ಸಮಾನ ಅಥವಾ ಅರ್ಧ ಚೇತನ ಸ್ಥಿತಿಗೆ ಹೋಗುತ್ತಾನೆ. ಅದ್ ಔಷಧಿ ಕೊಟ್ಟ ಕೂಡಲೇ ಏನಾಗ್ತದೆ ಹೇಳ್ರಿ? ಆತ ನಿದ್ರಾ ಸಮಾನ ಅಂದ್ರೆ ಕಂಪ್ಲೀಟ್ ನಿದ್ದೆ ಮಾಡಂಗಿಲ್ಲ, ಅರ್ಧ ನಿದ್ದೆ ಅಂತ ಇರ್ತದಲ್ಲ, ಸೊ ಆ ಸ್ಥಿತಿಗೆ ಹೋಗ್ತಾನ. ಆಮೇಲೆ 4ನೇ ಹಂತದಾಗ ಆ ಸ್ಥಿತಿಯಲ್ಲಿ ವಿಷಯ ಅಂತಂದ್ರೆ ಸಬ್ಜೆಕ್ಟ್ ಅಂತಂದಂಗ ಆ ವ್ಯಕ್ತಿಯನ್ನ ಮುಕ್ತವಾಗಿ ಮಾತನಾಡಲು ಪ್ರೇರೇಪಿಸಲಾಗುತ್ತದೆ. ಅವನಿಗೆ ಸಂಬಂಧಿಸಿದಂತ ಘಟನೆಗಳನ್ನ ಹೇಳಿ ಅವಾಗ ಏನ್ ನಡೆದಿತ್ತು ಅದನ್ನ ಹೇಳು ಅಂತಂದಾಗ ಅವ ಅದನ್ನ ನೆನಪಿಗೆ ತಗೊಂಡ ಅವ್ನ ಮನುಷ್ಯನಾಗ ಅದು ಆಕ್ಚುಲಿ ನೆನಪು ತಗೋದು ಅವಶ್ಯಕತೆ ಇಲ್ಲ, ಅವನ ಮನುಷ್ಯನಾಗ ಇರ್ತದ, ಹುದುಕೊಂಡು ಬಿಟ್ಟಿರ್ತದ. ಅಂತ ವಿಷಯವನ್ನ ಆತ ಹೇಳಿಕ್ ಶುರು ಮಾಡ್ತಾನ. ಹೇಳ್ತಾ ಯಾವಾಗ ಹೇಳ್ರಿ? 4ನೇ ಹಂತದಾಗ ಮುಕ್ತವಾಗಿ ಮಾತನಾಡ್ಲಿಕ್ಕೆ ಅವ್ನ್ ಪ್ರೇರೇಪಣೆ ಕೊಟ್ಟಾಗ ಆತ ಹೇಳ್ತಾನ. ಆಮೇಲೆ 5ನೇ ಹಂತದಾಗ ಮನೋವಿಜ್ಞಾನಿ ವ್ಯಕ್ತಿ ಪ್ರತಿಕ್ರಿಯೆಗಳನ್ನ ಗಮನಿಸಿ ದಾಖಲಿಸ್ತಾನ. ಅವ ಏನೇನ್ ಹೇಳ್ತಾನಲ್ಲ ಅದನ್ನೆಲ್ಲಾನು ಒಂದು ಟೇಪ್ ರೆಕಾರ್ಡರ್ ಮೂಲಕ ಆಗ್ಲಿ ಅಥವಾ ಬರೆದುಕೊಳ್ಳೋದ್ರ ಮೂಲಕ ಆಗ್ಲಿ ಅದನ್ನೆಲ್ಲ ದಾಖಲಿಸ್ತಾನ. ನಂತರ ಏನ್ ಮಾಡ್ತಾನಂದ್ರ 6ನೇ ಹಂತದಾಗ ಆ ಮಾಹಿತಿಯನ್ನ ವಿಶ್ಲೇಷಣೆ ಮಾಡ್ಲಾಗ್ತದ. ಆಮೇಲೆ ಅವ್ ಯಾವ ಒಂದು ಘಟನೆಯ ಪ್ರಭಾವದಿಂದಾಗಿ ಆ ಒಂದು ವಿಷಯಗಳನ್ನೆಲ್ಲ ತನ್ನಲ್ಲಿ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲಾನು ಕೂಡ ಶುರು ಆಗ್ತದೆ. ಗೊತ್ತಾಯ್ತಾ? ಇದು ಪ್ರಕ್ರಿಯೆ ಆಯ್ತು. ಇನ್ನ ಎಲ್ಲಿ ಇದನ್ನ ಬಳಕೆ ಮಾಡ್ತಾರಂದ್ರೆ ಹೆಚ್ಚಾಗಿ 1ನೇದು ಅಸಾಮಾನ್ಯ ವರ್ತನೆಯ ಅಧ್ಯಯನಕ್ಕೆ. ಅಸಾಮಾನ್ಯ ಅಂದ್ರೆ ಅಬ್ನಾರ್ಮಲ್ ಬಿಹೇವಿಯರ್ ಏನ್ ಮಾಡ್ತಿರ್ತಾರಲ್ಲ
ಅಂತ ಸಂದರ್ಭದಾಗ ಇದನ್ನ ಅಧ್ಯಯನ ಸಲುವಾಗಿ ಉಪಯೋಗಿಸ್ತಾರ. ಎರಡನೇದು ಭಾವನಾತ್ಮಕ ಸಂಘರ್ಷಗಳ ಚಿಕಿತ್ಸೆಗಾಗಿ. ನಾ ಹೇಳಿದ್ನಲ್ಲ ಬಹಳಷ್ಟು ಇವು ಈ ಚಿಕಿತ್ಸಕ ವಿಧಾನ ಮತ್ತು ಮಂಪರು ವಿಧಾನದಾಗ ಏನ್ ಪೇಷಂಟ್ಸ್ ಇರ್ತಾರಲ್ಲ, ಇವೆಲ್ಲ ಹೆಚ್ಚು ಡಿಪ್ರೆಷನ್‌ಗೆ ಒಳಗಾದಂತ ಪೇಷಂಟ್ಸ್ ಇರ್ತಾವ. ಯಾವುದೋ ಒಂದು ಘಟನೆಯ ಪ್ರಭಾವದಿಂದಾಗಿ ಯಾರ ಮುಂದೂ ಹೇಳಕೊಳ್ಳದೆ ತಮ್ಮಲ್ಲೇ ಇಟ್ಕೊಂಡು ಕೊರಗ್ತಾ ಸಮಾಜದಿಂದ ದೂರ ಉಳಿತಿರ್ತಾರ. ಸೊ ಇಂಥವ್ರನ್ನ ಚಿಕಿತ್ಸೆ ಕೊಟ್ಟು ಅವ್ರನ್ನ ಸಮಾಜಮುಖಿಯನ್ನಾಗಿ ಮಾಡುವ ಕೆಲಸ ಮಾಡ್ಬೇಕಾಗಿದೆ. ಅದಕ್ಕೆ ನಾವು ಸಜೆಸ್ಟ್ ಮಾಡಿ ಒಳ್ಳೆ ಮನೋವಿಜ್ಞಾನಿಗಳ ಕಡೆಗೆ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ಸೊ ಇದು ಭಾವನಾತ್ಮಕ ಸಂಘರ್ಷಗಳ ಚಿಕಿತ್ಸೆಗಾಗಿ ಇದರ ಬಳಕೆ ಆಗ್ತದೆ. ಮತ್ತು ಅಡಗಿರುವ ಭಯಗಳು ಮತ್ತು ಮನಸ್ಸಿನ ಗಾಯಗಳನ್ನು ತಿಳಿಯಲು. ಬಹಳಷ್ಟು ಯಾವುದೋ ಒಂದು ಘಟನೆಗೆ ನಾವು ಹೆದರಿ ಬಿಟ್ಟಿರ್ತೇವಲ್ಲ, ಆ ಹೆದರಿಕೆ ಎಲ್ಲಿ ತನಕ ನಮ್ಮ ಮನುಷ್ಯನಾಗ ಇರ್ತದ, ಅಲ್ಲಿ ತನಕ ವಾತಾವರಣಕ್ಕೆ ಸೆಟ್ ಆಗಂಗಿಲ್ಲ ನಾವು. ಹೀಗಾಗಿ ನಾವೊಬ್ಬರು ನಾರ್ಮಲ್ ವ್ಯಕ್ತಿ ಆಗ್ಬೇಕಾದ್ರ ನಮ್ಮಲ್ಲಿರುವಂತ ಆ ಭಯದ ಗುಣವನ್ನ ಹೊರಗೆ ಹಾಕಬೇಕು. ಆವಾಗ ಮಾತ್ರ ನಾವು ಎಲ್ಲರಂತೆ ಸಮಾನರಾಗ್ತೀವಿ. ಸಾಮಾನ್ಯ ವ್ಯಕ್ತಿಗಳಂತೆ ವರ್ತನೆಗಳನ್ನೆಲ್ಲ ತೋರ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಇವಿಷ್ಟು ಏನಿದಾವಲ್ಲ 3 ಇದನ್ನ ಬಿಟ್ಟು ಸಾಕಷ್ಟು ಅದಾವ. 3 ಬಳಕೆಗಳನ್ನ ಹೇಳು. ಇನ್ನ ಈ ಒಂದು ವಿಧಾನದ ಲಾಭಗಳು ಏನೇನದಾವ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದನೇದೇನಂತಂದ್ರೆ ಅಚೇತನ ಆಲೋಚನೆಗಳನ್ನು ಹೊರ ತೆಗೆದುಕೊಳ್ಳಲು ಸಹಾಯಕ. ಯಾಕಂದ್ರೆ ಈ ವಿಧಾನ ಬಿಟ್ರೆ ಬೇರೆ ಒಂದು ಯಾವುದೇ ವಿಧಾನದಾಗ ಆ ಸುಪ್ತ ಮನಸ್ಸಿನಲ್ಲಿ ಇದ್ದಂತ ವಿಷಯಗಳನ್ನ ಹೊರಗೆ ತೆಗೆಯುವಂತ ಕೆಲಸ ಬೇರೆ ಯಾವುದು ಮಾಡಂಗಿಲ್ಲ. ಏಕೈಕ ವಿಧಾನ ಯಾವ್ದಂತಂದ್ರೆ ಮಂಪರು ವಿಧಾನ. ಇನ್ನು ಎರಡನೇದು ಮನೋಚಿಕಿತ್ಸೆಯಲ್ಲಿ ಉಪಯುಕ್ತ. ಅಂದ್ರೆ ಈಗ ಹೇಳಿದ್ನಲ್ಲ, ಯಾವಾಗ್ಲೂ ಇಂಥ ಮನೋವೈಜ್ಞಾನಿಕ ಚಿಕಿತ್ಸೆಯನ್ನು ಕೊಡ್ಬೇಕಾದ್ರೆ ಸಾಕಷ್ಟು ವಿಧಾನಗಳು ಬಳಕೆ ಆಗ್ತಾವ. ಅಂತದ್ರಾಗ ಇದು ಕೂಡ ಒಂದು ಬಳಕೆ ಆಗ್ತದ ಅಂದಂಗ. ಥರ್ಡ್ ಒನ್ ವಿಷಯ ಅಂತಂದ್ರೆ ಸಬ್ಜೆಕ್ಟ್ ಅಂತಂದಂಗ. ಸಬ್ಜೆಕ್ಟ್ ಅಂದ್ರೆ ಪೇಷಂಟ್ ಅಂತಂದಂಗ. ಓಕೆ. ಸೊ ಈ ಸಬ್ಜೆಕ್ಟ್ ಏನದಲ್ಲ, ಸಬ್ಜೆಕ್ಟ್ ಅನ್ನ ಅಥವಾ ವ್ಯಕ್ತಿಯನ್ನ ಪ್ರತಿರೋಧ ಕಡಿಮೆಯಾಗುತ್ತದೆ. ಅಂದ್ರೆ ಆ ಪೇಷಂಟ್ನ ಪ್ರತಿರೋಧ ಏನಿರ್ತಲ್ಲ ಕಡಿಮೆ ಆಗ್ತದೆ. ಡಿಪ್ರೆಷನ್ ಎಲ್ಲ ಕಡಿಮೆ ಆಗಿ ಅವ್ನು ನಾರ್ಮಲ್ ವ್ಯಕ್ತಿ ಆಗ್ತಾನೆ. ಆಮೇಲೆ 4ನೇದು ಮಾನಸಿಕ ಒತ್ತಡ ಮತ್ತು ಆತಂಕ ನಿವಾರಣೆಗೆ ಸಹಾಯ ಆಗ್ತದೆ. ಅವ್ನು ಏನು ಒಂದು ಒತ್ತಡ ಇರ್ತದಲ್ಲ, ಈ ಟ್ರೀಟ್ಮೆಂಟ್‌ದಿಂದ ಅದೇನಾಗ್ತದೆ ಹೇಳ್ರಿ, ಅವ್ನು ಹಗುರಾಗ್ತಾನ. ಯಾವಾಗ ಅವ ಎಚ್ಚರಗೊಳ್ತಾನಲ್ಲ, ಅವಾಗ ನಿಧಾನವಾಗಿ ಕಣ್ ಬಿಡ್ಲಿಕ್ಕೆ ಹೇಳ್ತಾರ. ಈಗ ಮನಸ್ಸು ಹೆಂಗೈತಿ ಅಂತ ಕೇಳ್ತಾರ. ನಂಗೆ ಈಗ ಹಗರಾಯ್ತು ಅಂತ ಹೇಳ್ತಾರ. ಇಂಥವು ಎಲ್ಲಾನು ಕೂಡ ತಾವು ಫಿಲ್ಮ್‌ಗಳಲ್ಲೆಲ್ಲ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದಾನೆ. ಸೊ ಅದನ್ನ ಪಿಕ್ಚರನ್ನ ಕಣ್ಮುಂದ್ ತರುವಂತ ಪ್ರಯತ್ನವನ್ನ ತಾವು ಮಾಡ್ಬೇಕು. ಓಕೆ. ಇನ್ನ ದೋಷಗಳು ಇಷ್ಟೆಲ್ಲ ಲಾಭಗಳು ಇದ್ದಾಗೂ ಕೂಡ ಕೆಲವೊಂದಿಷ್ಟು ದೋಷಗಳು ಇದ್ದೇ ಇರ್ತಾವ. ಇದರಲ್ಲಿ ಏನಾಗ್ತಂದ್ರ ಔಷಧಿ ಬಳಕೆ ಅಪಾಯಕಾರಿ ಆಗಬಹುದು. ಇದು ಕೂಡ ಕೆಲವೊಂದ್ ಸಲ ಏನಾಗ್ತದಂದ್ರ ಅಬ್ಸರ್ವೇಷನ್‌ದಾಗ ನಾವು ಸ್ವಲ್ಪ ಪ್ರಮಾಣದ ಔಷಧಿಯನ್ನು ಕೊಡ್ಬೇಕು. ಆ ವ್ಯಕ್ತಿಯ ಒಂದು ದೈಹಿಕ ಆರೋಗ್ಯ ಹೇಗಿದೆ ಅನ್ನೋದು ನೋಡ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಕೆಲವೊಂದ್ ಸಲ ಕೊಟ್ಟಾಗ ಆ ವ್ಯಕ್ತಿಗೆ ರಿಯಾಕ್ಷನ್ ಆಗ್ತದ. ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊಳ್ರಿ. ಇರೋ ಸ್ಥಿತಿಯನ್ನು ಕೂಡ ಆತ ಬಹುದಾದಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಇದು ಒಂದನೇದೊಂದು ಏನ್ ಹೇಳ್ರಿ ದೋಷ. ಇನ್ನು ಎರಡನೇದ ಎಲ್ಲ ವ್ಯಕ್ತಿಗಳಿಗೆ ಸೂಕ್ತವಲ್ಲ. ಹೇಳಿದ್ನಲ್ಲ, ಯಾರು ಆರೋಗ್ಯವಂತರಿದಾರ ಅವ್ರಿಗಷ್ಟು ಉಪಯೋಗ ಆಗ್ತದೆ. ಮತ್ತು ಅತಿ ಸಣ್ಣ ಮಕ್ಕಳಿಗೆಲ್ಲ ಇದು ಆಗಂಗಿಲ್ಲ. ಮತ್ತು ಅವು ಅಂತ ಸ್ಟೇಜ್‌ಗೂ ಕೂಡ ಹೋಗಿರಂಗಿಲ್ಲ. ಬಟ್ ಯಾವುದೋ ಒಂದು ಶಾ ಶಾಲೆಯಲ್ಲಿ ನಡೆದಂತ ಘಟನೆಗೆ ಮಕ್ಕಳು ಭಯಭೀತರಾಗಿ ತಮ್ಮ ಮನಸ್ಸಿನಾಗ ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡಿರ್ತಾರ. ಈ ವಿಶೇಷವಾಗಿ ಇತ್ತೀಚೆಗೆ ಬಹಳಷ್ಟು ನ್ಯೂಸ್ ಪೇಪರ್‌ದಾಗೆಲ್ಲ ಓದಿದೀವಿ ನಾವು. ಸ್ಕೂಲ್ ಮಕ್ಕಳು ಅದರಲ್ಲೂ ಸಣ್ಣ ಹುಡುಗಿಯರು ಏನಿದಾರಲ್ಲ, ಆ ಹುಡುಗಿಯರ ಟೀಚರ್ಸ್‌ದಿಂದ ಒಂದು ಭಯ ಉಂಟಾಗ್ಬಿಟ್ಟದ. ಏನೇನೋ ಮಕ್ಕಳ ಜೊತೆಗೆ ಕಿರುಕುಳವನ್ನು ಕೊಟ್ಟು ಮನೆಯೊಳಗೆಲ್ಲ ಹೇಳಿದ್ರ ಅಂಥೇಳಿ ಏನಾದ್ರು ಹೆದರಿಕೆ ಎಲ್ಲ ಹಾಕಿ ಆ ಮಕ್ಕಳಲ್ಲಿ ಈ ರೀತಿ ಒಂದು ಭಯವಾದ ವಾತಾವರಣವನ್ನ ಅವ್ರು ನಿರ್ಮಾಣ ಬಿಡ್ತಾರ. ಸೊ ಹಿಂಗಾಗಿ ಆ ಮನಸ್ಸಿನಲ್ಲಿರುವಂತ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಇರುವಂತದ್ನ ಹೊರಗೆ ತೆಗೆದು ಧೈರ್ಯವನ್ನು ತುಂಬೋ ಕೆಲಸ ಅದಲ್ಲ, ಅದು ಬಹಳ ಕಠಿಣ ಅದ. ಬಟ್ ಆ ಮಕ್ಕಳು ಯಾರ ಮುಂದೂ ಹೇಳ್ಕೊಳ್ತಿರಂಗಿಲ್ಲ. ಸೊ ಎಲ್ರು ಹೇಳಿದ್ರೆ ಸರ್ ಏನ್ರ ಮಾಡ್ಯಾರು ಅಂತ ತಿಳ್ಕೊಂಡ್ ಗೊತ್ತಾಯ್ತಾ. ಸೊ ಹಿಂಗ ಈ ವಿಧಾನ ಒಂದ್ ಸ್ವಲ್ಪ ಅದ್ರ ವಿಷಯವಾಗಿ ಏನಾಗ್ತದೆ ಹೇಳ್ರಿ, ಡಿಮೆರಿಟ್ ಅನ್ನು ಹೊಂದಿದೆ ಅಂತ ಹೇಳ್ತೀವಿ. ಆಮೇಲೆ ದೊರೆಯುವ ಉತ್ತರಗಳು ನಿಖರವಾಗಿ ಇಲ್ಲದಿರಬಹುದು. ಅವನಿಗೆ ಅತಿ ಸ್ಟ್ರಾಂಗ್ ಇದ್ದಂತ ತಿಳ್ಕೊಳ್ರಿ. ಸ್ವಲ್ಪ ಪ್ರಮಾಣದ ಔಷಧಿ ಕೊಟ್ರಿ ಅಂತ ತಿಳ್ಕೊಳ್ರಿ. ಅವ್ನಿಗೆ ಗೊತ್ತಿರ್ತದೆ ಇದೇ ವಿಧಾನಕ್ಕೆ ಇವ್ರು ಗುರಿ ಪಡಿಸ್ತಾರ ಅಂತ ತಿಳ್ಕೊಂಡು. ಅವಾಗ ಅವ್ನ ಅಟ್ಯಾಕ್ ಮಾಡಿ ಬೇರೆ ನಿದ್ದೆ ಎತ್ತದಂಗ್ ಮಾಡಿ ಬೇರೆ ಉತ್ತರಗಳನ್ನ ಕೊಡುವಂತ ಚಾನ್ಸಸ್ ಕೂಡ ಇರ್ತದ ತನ್ನಂಗ. ಆಮೇಲೆ ನೈತಿಕ ಮತ್ತು ವೈದ್ಯಕೀಯ ಸಮಸ್ಯೆಗಳು ಇವೆ. ಅಂದ್ರೆ ಇದಕ್ಕೆ ಬಹಳಷ್ಟು ಸಮಸ್ಯೆಗಳಿದಾವ. ಯಾವತ್ತಂದ್ರೆ ವೈದ್ಯಕೀಯ ಸಮಸ್ಯೆಗಳಿದಾವ ಮತ್ತು ನೈತಿಕ ಸಮಸ್ಯೆಗಳು ಇದನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ. ಆಮೇಲೆ 6ನೇದು ಆಧುನಿಕ ಮನೋವಿಜ್ಞಾನದಲ್ಲಿ ಬಹಳ ಕಡಿಮೆ ಬಳಕೆ. ಈಗೇನು ಹೊಸ ಮೆಥಡ್ಸ್ ಬಂದಾವಲ್ಲ, ಆ ಮೆಥಡ್‌ಗಳ ಬಳಕೆಯಿಂದಾಗಿ ಏನಾಗಿದೆ ಅಂದ್ರೆ ಈ ವಿಧಾನವನ್ನ ಒಂಚೂರು ಕಡೆಗಣಿಸಲಾಗಿದೆ. ಇವಿಷ್ಟು ದೋಷಗಳನ್ನ ಇದು ಹೊಂದಿದೆ. ಇನ್ನು ಕೊನೆಯದು ಸಮಾರೋಪ. ನಾರ್ಕೋಟಿಕ್ಸ್ ವಿಧಾನ ಏನದಲ್ಲ, ಈ ವಿಧಾನ ಅಚೇತನ ಮನಸ್ಸಿನ ಅಧ್ಯಯನವನ್ನ ಮಾಡ್ತದ. ಆದ್ರೂ ಕೂಡ ಇದನ್ನ ಆರಂಭಿಕ ಕಾಲದಲ್ಲಿ ನಾ ಈಗಾಗಲೇ ಇಂಟ್ರೊಡಕ್ಷನ್‌ದಲ್ಲಿ ಹೇಳ್ದಂಗ ಆರಂಭಿಕ ಕಾಲದಲ್ಲಿ ಇದರ ಬಹಳ ಪಾತ್ರ ಪ್ರಮುಖವಾಗಿತ್ತು. ಬಟ್
ಇತ್ತೀಚೆಗೆ ಏನಾಗಿದೆ ಅಂದ್ರೆ ಆರೋಗ್ಯದ ಅಪಾಯಗಳು ಮತ್ತು ನೈತಿಕ ಸಮಸ್ಯೆಗಳು ಈಗ ಇದೇ ಹೇಳಿದ್ನಲ್ಲ, ಆರೋಗ್ಯದ ಅಪಾಯಗಳು ಮತ್ತು ನೈತಿಕ ಸಮಸ್ಯೆಗಳ ಕಾರಣದಿಂದಾಗಿ ಇಂದಿನ ಕಾಲದಲ್ಲಿ ಈ ವಿಧಾನವನ್ನ ಬಳಕೆ ಮಾಡುವ ಪ್ರಮಾಣ ಅತಿ ಕಡಿಮೆ ಆಗ್ಯದ. ಇದನ್ನು ಸುರಕ್ಷಿತ ಮತ್ತು ವೈಜ್ಞಾನಿಕ ವಿಧಾನಗಳು ಬದಲಾಯಿಸಿವೆ. ಅಂದ್ರೆ ಇದಕ್ಕಿಂತನೂ ಬೆಸ್ಟ್ ಮೆಥಡ್ಗಳು ಬಂದಿದ್ರಿಂದಾಗಿ ಈ ವಿಧಾನದ ಬಳಕೆ ಅತಿ ಕಡಿಮೆ ಆಗ್ಯದ. ಆದರೂ ಕೂಡ ಮನೋವಿಜ್ಞಾನದಲ್ಲಿ ಎಲ್ಲೋ ಒಂದು ಕಡೆಗೆ ಇದರ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಇದುವರೆಗೂ ಕೂಡ ಅದನ್ನ ಮನೋವಿಜ್ಞಾನಿಗಳು ಉಪಯೋಗಿಸ್ತಾ ಬಂದಿದ್ದಾರೆ. ಪ್ರಮಾಣ ಕಡಿಮೆ ಆಗಿದೆ ಅಂತ ನಾವು ಹೇಳ್ತೀವಿ. ಸೊ ಇದಿಷ್ಟು ಮನೋವಿಜ್ಞಾನದ ವಿಧಾನಗಳು. ಒಟ್ಟಾರೆ ನಾವು 10 ವಿಧಾನಗಳನ್ನ ಈ ಒಂದು ಕಾನ್ಸೆಪ್ಟ್ದಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ಮನೋವಿಜ್ಞಾನದ ಪಂಥಗಳು ಅಂತ ಏನು ಬರ್ತಾವಲ್ಲ, ಆ ಪಂಥಗಳ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಿಮ್ಗೆ ಈ ವಿಷಯದ ಕುರಿತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡ್ರಿ. ನೋಟ್ಸ್ ಅನ್ನು ಬರೆಯೋದನ್ನು ಒಟ್ಟ ಮರಿಬೇಡ್ರಿ. ಇಲ್ಲಿ ತನಕ ಬರೆದಿದ್ರೂ ಕೂಡ ಸೊ ಮೊದಲನೇ ಒಂದು ವಿಡಿಯೋದಿಂದ ಇಲ್ಲಿ ತನಕ ಸುಮಾರು ಒಂದು 13 ವಿಡಿಯೋ ಆಗಿದಾವ ಅಂತ ಅನಿಸ್ತದೆ. ಅಷ್ಟು ವಿಡಿಯೋದನ್ನ ನೀವು ನೋಟ್ಸ್ ಸಪರೇಟ್ ಒಂದು ಬುಕ್ ಮಾಡಿ ಆ ಬುಕ್ದಲ್ಲಿ ಬರಿತಾ ಹೋಗ್ರಿ. ಅದರ ಜೊತೆಗೆ ನಿಮಗೆ ತಿಳಿದಂಥ ವಿಷಯವನ್ನು ಕೂಡ ಅಲ್ಲಿ ಸೇರಿಸ್ತಾ ಹೋಗ್ರಿ. ಯಾಕಂದ್ರೆ ಎಷ್ಟೋ ಬುಕ್ದಲ್ಲಿ ಎಷ್ಟೋ ಜ್ಞಾನ ಇರ್ತದೆ, ಎಲ್ಲ ಕೂಡಿ ಒಂದ್ ಕಡೆ ಕೊಡುವಂತ ಪ್ರಯತ್ನವನ್ನಂತೂ ಮಾಡ್ತಿದ್ದೇನೆ. ಆದ್ರೂ ಕೂಡ ಬಿಟ್ಟು ಹೋಗಿದ್ದು ಅಥವಾ ನಿಮಗೆ ಹೊಸ ವಿಷಯ ಏನಾದರೂ ಕಂಡು ಬಂದ್ರೂ ಕೂಡ ತಾವು ಸೇರಿಸುವಂತ ಕೆಲಸ ಮಾಡ್ರಿ. ನಿಮ್ಮ ನೋಟ್ಸ್ ನಿಮ್ಮ ಕೈ ಹಿಡಿತದ. ನೀವು ಎಷ್ಟೇ ಬೇರೆ ಬೇರೆ ರೆಫರೆನ್ಸ್ ಮಾಡ್ರೂ ಕೂಡ ಓನ್ ನೋಟ್ಸ್ ಏನ್ ಮಾಡ್ಕೋತಿರ್ಲಿಲ್ಲ, ಅದು ಬಹಳಷ್ಟು ಯೂಸ್ ಆಗ್ತದೆ. ನಿಮ್ಗೆ ಯಾವಾಗಲೂ ಸಮಸ್ಯೆ ಬಂದಾಗ ತಿರುವಿ ಅದ ಪುಟಕ್ಕೆ ಹೋಗುವಂತ ಕೆಲಸವನ್ನ ನೀವು ಮಾಡಬೇಕು. ಮತ್ತು 100% ನೀವು ಹೇಳಿದ್ದನ್ನು ಮಾಡ್ಕೊಂತಿದ್ರ ಅಂತ ತಿಳ್ಕೊಳ್ರಿ, ನಿಮಗೆ ನಿಮ್ಮ ಎಕ್ಸಾಮ್ದಲ್ಲಿ ಸೈಕಾಲಜಿ ವಿಷಯದಾಗ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಷಯದ ಕುರಿತು ಮಾಹಿತಿ. ಮುಂದಿನ ಅವಧಿಯಲ್ಲಿ ನಾವು ಮನೋವಿಜ್ಞಾನದ ಪಂಥಗಳ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.